ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಆನಂದ್ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗಿದೆ. ಏನಪ್ಪ ಅಂದರೆ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಆಗಿ ಈಗಾಗಲೇ 3-4 ದಿನಗಳು ಕೂಡ ಕಂಪ್ಲೀಟ್ ಆಗಿದೆ. ಸುಮಾರು ಜನಕ್ಕೆ ಹಣ ಬಂದಿದೆ, ಇನ್ನೂ ಕೂಡ ಸುಮಾರು ಜನಕ್ಕೆ ಹಣ ಬಂದಿಲ್ಲ. ಯಾವ ಜಿಲ್ಲೆಯವರಿಗೆ ಹಣ ಬಂದಿದೆ, ಯಾವ ಜಿಲ್ಲೆಯವರಿಗೆ ಇನ್ನೂ ಹಣ ಬರಬೇಕಾಗಿದೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಒಟ್ಟು 3 ಕಂತಿನ ಹಣ ಬರಬೇಕಿತ್ತು, ಜಸ್ಟ್ 1 ಕಂತಿನ ಹಣ ಮಾತ್ರ ಹಾಕಿದ್ದಾರೆ. ಬಾಕಿ 2 ಕಂತಿನ ಹಣ ಯಾವಾಗ ಹಾಕ್ತಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಯುವನಿಧಿ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಫೆಬ್ರವರಿ ತಿಂಗಳದು, ಮಾರ್ಚ್ ತಿಂಗಳದು, ಏಪ್ರಿಲ್ ತಿಂಗಳದು ಹಾಕಬೇಕಿತ್ತು. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 3 ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತೀನಿ, ಮೇ ತಿಂಗಳಲ್ಲಿ ನಿಮಗೆ ಒಟ್ಟು 6,000 ರೂಪಾಯಿ ಹಣ ಬರುತ್ತೆ ಅಂತ ಘೋಷಣೆನ ಮಾಡಿದರು. ಬಟ್ ಇಲ್ಲಿವರೆಗೂ ಹಣ ಬಿಡುಗಡೆ ಆಗಿರಲಿಲ್ಲ. ಫೈನಲಿ ಒಂದು 3-4 ದಿನಗಳ ಹಿಂದೆಯಿಂದ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಬಹಳಷ್ಟು ಜನ ಮಹಿಳೆಯರ ಖಾತೆಗೆ ಈಗಾಗಲೇ ಹಣ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ರ ಇದೆ, ಅದನ್ನು ಹಾಕ್ತೀನಿ. ಹಾಗೆ ವಿಡಿಯೋ ನೋಡ್ತೀರಾ, ನಿಮ್ಗೇನಾದರೂ ಗೃಹಲಕ್ಷ್ಮಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅಮೌಂಟು ರಿಸೀವ್ ಆಗಿದೆ ಅಂತ ತುಂಬಾ ಸಹಾಯ ಆಗುತ್ತೆ. ಸದ್ಯಕ್ಕೆ 19ನೇ ಕಂತಿನ ಹಣ ಬಿಡುಗಡೆ ಆಗಿ 3 ದಿನ ಆಗಿದೆ ಅಲ್ವಾ. ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಬೇಡಿ. ಅಮೌಂಟ್ ಬಂದಿರೋದಕ್ಕೆ 19ನೇ ತಾರೀಕಿಂದನೇ ಬಂದಿದೆ. ಅದೊಂದಷ್ಟು 3-4 ಸ್ಕ್ರೀನ್ಶಾಟ್ ಇದ್ದಾವೆ, ಹಾಕಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಪ್ರೂಫ್ಗೋಸ್ಕರ ಹಾಕಿದ್ದೀನಿ. 2,000 ರೂಪಾಯಿ ಬಂದು ಗೃಹಲಕ್ಷ್ಮಿ DBT ಮುಖಾಂತರನೇ ಹಣ ಬಂದಿರೋದು. ಇನ್ನು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ಮೇಡಮ್ ಅಮೌಂಟ್ ರಿಸೀವ್ ಆಗಿದೆ ಅಂತ. ಹಾಗೆ ಅದೇ ರೀತಿ ಇನ್ನೂ ಬಹಳಷ್ಟು ಜನ ನಮಗೆ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಒಟ್ಟಾರೆಯಾಗಿ ಇಲ್ಲಿವರೆಗೂ ಗೃಹಲಕ್ಷ್ಮಿ ಎಷ್ಟು ಜಿಲ್ಲೆಯವರೆಗೆ ಹಣ ಬಂದಿದೆ ಅಂತ ನೀವು ಹಲವಾರು ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರಾ. 15 ಜಿಲ್ಲೆಗೆ, 20 ಜಿಲ್ಲೆಗಳಿಗೆ, 26 ಜಿಲ್ಲೆಗಳಿಗೆ, 27 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ. ಬಟ್ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಬೇಕಾದ್ರೆ ರಾಜ್ಯ ಸರ್ಕಾರ ಇವ್ರಿಗೆ ಹಾಕಬೇಕು, ಇವ್ರಿಗೆ ಹಾಕಬಾರ್ದು, ಈ ಡಿಸ್ಟಿಕ್ ಅವ್ರಿಗೆ ಹಾಕಬೇಕು, ಆ ರೀತಿಯಾಗಿ ಹಣ ಹಾಕೋದಿಲ್ಲ. DBT ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಆದರೆ ಒಂದು 2-3 ತಿಂಗಳ ಹಿಂದೆ ಹಣ ಬಿಡುಗಡೆ ಆಯಿತು ಗೊತ್ತಾ, ಆಗ ಸ್ವಲ್ಪ ಡಿಲೇ ಆಗಿತ್ತು. ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗ್ಬಿಟ್ಟು ಕೆಲವು ಜಿಲ್ಲೆಯವರಿಗೆ ಮೊದಲು ಹಣ ಹೋಗ್ತಿತ್ತು, ಅದೇ 2ನೇ ಹಂತದಲ್ಲಿ ಬೇರೆ ಜಿಲ್ಲೆಯವರಿಗೆ ಹಣ ಹೋಗ್ತಿತ್ತು. ಬಟ್ ಈ ಸಲ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ 2,000 ರೂಪಾಯಿ ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ. ಬಟ್ ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ, ಅದರಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಯಾಕಂದರೆ ಟೆಕ್ನಿಕಲ್ ರೀಸನ್ಸ್ಗಳಂತ ಹೇಳೋದಕ್ಕಿಂತ ಪ್ರತಿ ಸಲ ಹೇಳ್ತಾ ಇರ್ತೀವಿ, ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ 1,25,00,000 ಜನ. ಅಷ್ಟು ಜನಕ್ಕೂ ಹಣ ಬೇಕು ಅಂದರೆ ಒಂದು ದಿನಕ್ಕೆ 2,500 ರೂಪಾಯಿ ಕೋಟಿ ಹಣ ಅವರು ಬಿಡುಗಡೆ ಮಾಡಬೇಕಾಗತ್ತೆ, ಒಂದು ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ. 1 ಕೋಟಿ 2 ಕೋಟಿ ವ್ಯವಹಾರ ಮಾಡಬೇಕಾದ್ರೇ ಏನೇನೋ ಪ್ರಾಬ್ಲಮ್ಗಳಿರುತ್ತೆ. 2,500 ಕೋಟಿ ಹಣ ಅಂದರೆ ಅದರಲ್ಲಿ ಎಷ್ಟು ಪ್ರಾಬ್ಲಮ್ ಇರುತ್ತೆ, ಎಲ್ರಿಗೂ ಒಂದೇ ದಿನ ಹಾಕೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋದು ನಾವೇ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಅದರಲ್ಲಿ ನನ್ನ ವಿಚಾರ ಏನಪ್ಪ ಅಂದರೆ PM ಕಿಸಾನ್ ಹಣ ಬಂದು 20,000 ಕೋಟಿ ಹಣ ಬಿಡುಗಡೆ ಮಾಡ್ತಾರೆ, ಎಲ್ರಿಗೂ ಒಂದೇ ದಿನ ಬರುತ್ತೆ. ನಮ್ಮ ರಾಜ್ಯ ಸರ್ಕಾರ ಬರೀ 2,500 ಕೋಟಿ ಹಾಕೋದಕ್ಕೆ ಇಷ್ಟು ಲೇಟ್ ಯಾಕೆ ಮಾಡುತ್ತೆ ಅಂತ ಒಂದೊಂದ್ಸಲ ಹೇಳ್ತಾರೆ ಅವರು. ರಾಜ್ಯ ಸರ್ಕಾರನೇ ಹೋಲ್ಡ್ ಮಾಡುತ್ತೆ, ಸ್ವಲ್ಪ ಜನಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಜನಕ್ಕೆ ಹೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ದಿನಗಳಿಗೆ ಗ್ಯಾಪ್ ತೊಗೊಂಡು ಮತ್ತೆ ಅವರಿಗೆ ಹಾಕ್ತಾರೆ ಅಂತ. ಆ ರೀತಿ ಕೂಡ ಇರ್ಬೋದು, ಅಥವಾ ಇಷ್ಟು ಜನಕ್ಕೆ ಒಂದೇ ದಿನ ಹಾಕೋದಕ್ಕೆ ಆಗದೇ ಇರಬಹುದು. ಅವರು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂದರೆ, ಕೆಲವ್ರದ್ದು ಗ್ರಾಮೀಣ ಬ್ಯಾಂಕ್ ಇರುತ್ತೆ, ಕೆಲವ್ರದ್ದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುತ್ತೆ, ಕೆಲವ್ರದ್ದು ಬಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಕೌಂಟು ಇರುತ್ತೆ. ಸೊ ಅಲ್ಲಿಗೆ ಹೋಗಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗೋದು ನಾರ್ಮಲ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೆಲವರಿಗೆ ಹಣ ಹೋಗಿದೆ, ಇನ್ನು ಕೆಲವರಿಗೆ ಹಣ ಹೋಗಿಲ್ಲ. ಈಗ 60% ಮಹಿಳೆಯರಿಗೆ ಹಣ ಹೋಗಿದೆ, ಇನ್ನು 40% ಜನಕ್ಕೆ ಹಣ ಬರಬೇಕಾಗಿದೆ. ಯಾವ್ಯಾವ ಜಿಲ್ಲೆಯವರೆಗೆ ಹಣ ಹೋಗಿದೆ, ನಮ್ಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಎಲ್ಲ ಜಿಲ್ಲೆಯವರೆಗೂ ಹಣ ತಲುಪಿದೆ. ಈಗ ಹೇಳಿದ್ನಲ್ಲ, ಸ್ವಲ್ಪ ಹಣ ಹಾಕೋದ್ರಲ್ಲಿ ತೊಂದರೆ ಆಗುತ್ತೆ, ಮತ್ತು ಹಣ ಬರೋದ್ರಲ್ಲೂ ಕೂಡ ತೊಂದರೆ ಆಗೋದ್ರಿಂದ ನಿಮ್ಮ ಜಿಲ್ಲೆಯವರಿಗೆ ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಬಂದಿರೋದಿಲ್ಲ. ನಿಮ್ಮ ತಾಲೂಕುಗಳಲ್ಲಿ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬಂದಿರೋದಿಲ್ಲ. ನಿಮ್ಮ ಊರುಗಳಲ್ಲಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಬಂದಿರುತ್ತೆ, ಬಟ್ ನಿಮ್ಗಿನ್ನೂ ಬಂದಿರಲ್ಲ ಅಂದರೆ ವೆಯ್ಟ್ ಮಾಡಿ, ಒಂದು ವಾರದಲ್ಲೇ ನಿಮಗೆ ಸರಿ ಹೋಗುತ್ತೆ. ಪ್ರತಿ ಸಲ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಯಿತು ಅಂದರೆ ಎಲ್ಲ ಮಹಿಳೆಯರ ಖಾತೆಗೆ ಬಂದು ತಲುಪೋದಕ್ಕೆ ನಿಮಗೆ 1 ವೀಕ್ ಆರ್ 10 ಡೇಸ್ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್, ಗೌರ್ಮೆಂಟ್ ಕಡೆಯಿಂದನೇ ಅವರು ಈ ಥರ ಮಾಡಿಬಿಟ್ಟಿದ್ದಾರೆ. ಇನ್ನು ಯುವನಿಧಿ ಬಗ್ಗೆ ಅಪ್ಡೇಟ್ ಹೇಳ್ತೀನಿ, ಗೃಹಲಕ್ಷ್ಮಿದು ಇನ್ನೊಂದು ಅಪ್ಡೇಟ್ ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ನೋಡಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ಮೇಡಮ್ ಯುವನಿಧಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಹೇಳಿ, ಯುವನಿಧಿ ಅಮೌಂಟ್ ಯಾವಾಗ ಬರುತ್ತೆ ಪ್ಲೀಸ್ ಅಂತ. ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಸದ್ಯಕ್ಕೆ ಮತ್ತೆ ನಾನು ಒಂದ್ಸಲ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದೆ ಯುವನಿಧಿ ಅಮೌಂಟ್ ಬಗ್ಗೆ, ಏನು ಯಾವಾಗ ಬರ್ಬೋದು ಅಂತ. ಅವರು ಕೂಡ ಮೇ ಎಂಡಿಂಗಲ್ಲಿ ಬರುತ್ತೆ, ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ವೆಯ್ಟ್ ಮಾಡಿ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಹಣ ಹಾಕೋದ್ರಲ್ಲಿ ಖಂಡಿತ ಬರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಕಂತಿನ ಹಣ ಬರುತ್ತೆ, ಈಗ ನಮಗೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು ಎಂಡ್ ಆಯಿತು ಅಂದರೆ ಮೇ ತಿಂಗಳದು ಹಣ ಬರಬೇಕಲ್ವ. ಎಷ್ಟು ತಿಂಗಳದ್ದು ಬರುತ್ತೆ ಅಂದರೆ ಟೋಟಲ್ ಆಗಿ ನಿಮಗೆ 2 ತಿಂಗಳು ಅಮೌಂಟ್ ಬರುತ್ತೆ. ಮೇ ತಿಂಗಳದು ಮುಂದಿನ ತಿಂಗಳು ಇಷ್ಟು ದಿನ ಹೇಗೆ ನೀಟಾಗಿ ಬರ್ತಾ ಇತ್ತೋ ಅದೇ ರೀತಿ ಬರುತ್ತೆ. ಸ್ವಲ್ಪ ಪ್ರೋಸೆಸ್ ಎಲ್ಲ ಚೇಂಜ್ ಮಾಡಿದ್ದಾರಲ್ವ. ಈಗ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ 3 ತಿಂಗಳಿಗೆ
ಒಂದ್ಸಲ ಹಾಕಿದ್ದಾರೆ. ಮೊದಲೆಲ್ಲ ಡಿಕ್ಲರೇಷನ್ ಕೊಟ್ಟವ್ರಿಗೆ ಮಾತ್ರ ಹಣ ಹಾಕ್ತಾಯಿದ್ರು. ಈಗ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೂ ಹಣ ಹಾಕಬೇಕಲ್ವಾ, ಅದಕ್ಕೆ ಸರ್ಕಾರ ಯೋಚನೆ ಮಾಡ್ತಿದ್ಯೇನೋ ಅಥವಾ ಅದನ್ನು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವರು ಓಪನ್ ಆಗಿ ಹೇಳ್ತಾ ಇಲ್ಲ. ಬಟ್ ಅಮೌಂಟ್ ಹಾಕ್ತೀವಿ, ಮಂತ್ ಎಂಡಿಂಗಲ್ಲಿ ಬರುತ್ತೆ, 2 ತಿಂಗಳದ್ದು ಹಾಕ್ತೀವಿ, 6,000 ಒಟ್ಟಿಗೆ ಬರುತ್ತೆ, ವೆಯ್ಟ್ ಮಾಡಿ ಅಂತ ಅಷ್ಟೇ ಹೇಳ್ತಿದ್ದಾರೆ. ಹಾಗೆ ಡಿಕ್ಲರೇಷನ್ ಓಪನ್ ಆಗಿದೆ. ಡಿಕ್ಲರೇಷನ್ಗೆ ಇನ್ನು ಕೇವಲ 2-3 ದಿನಗಳು ಮಾತ್ರ ಬಾಕಿ ಇದೆ. 25ನೇ ತಾರೀಕು ಒಳಗಡೆ ದಯವಿಟ್ಟು ಯಾರಾದರೂ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಕೊಟ್ಬಿಡಿ. ನೀವು ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಸುಮಾರು 3 ಕಂತಿನ 9,000 ರೂಪಾಯಿ ಹಣ ಸ್ಟಾಪ್ ಆಗುತ್ತೆ. ಹಣ ಬರೋದಿಲ್ಲ. ನೀವು ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹಣ ಬಂದಿಲ್ಲ. 3 ತಿಂಗಳದ್ದು ಒಟ್ಟಿಗೆ ಡಿಕ್ಲರೇಷನ್ ಕೊಡಬೇಕು. ಕೊಟ್ಟಿಲ್ಲ ಅಂದವರು ಕೊಟ್ಕೊಳ್ಳಿ. ಸರ್ವರ್ ಪ್ರಾಬ್ಲಮ್ ಇತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗಿ ಡಿಕ್ಲರೇಷನ್ನ ಕೊಡಿ. ಡಿಕ್ಲರೇಷನ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಇದಿಷ್ಟು ಯುವನಿಧಿ ಬಗ್ಗೆ ಅಪ್ಡೇಟು. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 3 ತಿಂಗಳು ಹಣ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. 1 ತಿಂಗಳು ಹಣ ಮಾತ್ರ ಹಾಕಿದಾರಲ್ಲ, ಬಾಕಿ 2 ತಿಂಗಳು ಯಾವಾಗ ಬರುತ್ತೆ? 20 ಮತ್ತು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಸಾಮಾನ್ಯ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ಕೊಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದರೆ, ನೋಡಿ, ಮಾರ್ಚ್ ತಿಂಗಳದು ಮತ್ತು ಫೆಬ್ರವರಿ ತಿಂಗಳು ಹಣ ನಾನು ಹಾಕಬೇಕು. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ, ಅದನ್ನು ನಾನು ಸರಿಪಡಿಸಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತೀನಿ ಅಂತ ಹೇಳಿದ್ದಾರೆ. ಏಪ್ರಿಲ್ ತಿಂಗಳು ಹಣ ಏನು ಬರಬೇಕಾಗಿತ್ತು ಅದು ಆಲ್ರೆಡಿ ಬಿಲ್ ಪಾಸ್ ಆಗಿದೆ, ಅಕೌಂಟ್ಗಳಿಗೆ ಹಣ ಹೋಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಲ್ವಾ, ಅದು ಫೆಬ್ರವರಿ ತಿಂಗಳದು ಅಲ್ಲ, ಏಪ್ರಿಲ್ ತಿಂಗಳದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸದ್ಯಕ್ಕೆ ಮೇ ತಿಂಗಳಲ್ಲಿ, ಈ ತಿಂಗಳಲ್ಲಿ ನಿಮಗೆ 2,000 ಅಷ್ಟೇ ಬರೋದು. 6,000 ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು. ಸದ್ಯಕ್ಕೆ ಅವರೇ ಹೇಳಿದ್ದಾರೆ, ಆಗೋದಿಲ್ಲ, ಇದು ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಅಂತ. ಈ ತಿಂಗಳಲ್ಲಿ ನಿಮ್ಗೆ 2,000 ಬರುತ್ತೆ, ಮುಂದಿನ ತಿಂಗಳಲ್ಲಿ ನಿಮಗೆ 4,000 ರೂಪಾಯಿ ಅಮೌಂಟು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಯುವನಿಧಿ ಬಗ್ಗೆ ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಇದೇ ತಿಂಗಳಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ 6,000 ರೂಪಾಯಿ ಅಂತೂ ಪಕ್ಕಾ ಬಂದೇ ಬರುತ್ತೆ. ಗೃಹಲಕ್ಷ್ಮಿ ಕೂಡ 2,000 ರೂಪಾಯಿ ಬರುತ್ತೆ, ಮುಂದಿನ ತಿಂಗಳಲ್ಲಿ 4,000 ರೂಪಾಯಿ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.